ಕೊಟ್ಟು ಕಳಿಸ್ತೀವಿ. ತಮ್ಮ ಪ್ರಶ್ನೆಯನ್ನು ನೇರವಾಗಿ ಕೇಳ್ಬೋದು. ಸೊ ಇಲ್ಲಿ ಕೃಷಿ ನವೋದ್ಯಮ ಅಂತಂದರೆ ಹೇಗೆ ನಾವು ಒಂದು ಅಗ್ರಿಕಲ್ಚರ್ನ ಮೂಲವಾಗಿ ಇಟ್ಕೊಂಡು ಒಂದು ಅದನ್ನು ಬಿಸ್ನೆಸ್ ಆಗಿ ತೊಗೊಂಡೋಗ್ಬೋದು. ಐಡಿಯಾ ಇದ್ದರೆ ಅದಕ್ಕೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ, ಅದಕ್ಕೆ ಹಣಕಾಸಿನ ಒಂದು ನೆರವು ಯಾವ ಕಡೆಯಿಂದ ಬರ್ತದೆ, ಈ ಒಂದು ಡೈರೆಕ್ಷನಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು. ಯಾರಾದರೂ ಪ್ರಶ್ನೆ ಇದೆಯಾ? ಸರ್ ನಮಸ್ತೆ. ನಮಗೆ ಮೊದಲಿತ್ತಲ್ಲ ನಮ್ಮಲ್ಲಿ ಕೆಂಪು ಮೋರಿಸ್ ಕಬ್ಬು ಅಥವಾ ಈ ಚೇಣಿ ಕಬ್ಬು ಅಂತೇಳಿ, ಅದು ತುಂಬ ಆರೋಗ್ಯಕ್ಕೆ ನಮ್ಮ ತಂದೆಯವ್ರ ಕಾಲದಲ್ಲೆಲ್ಲ ಅದನ್ನು ತುಂಬ ಅಭಿವೃದ್ಧಿ ಮಾಡ್ತಾರೆ. ಗಾಣಗಳಲ್ಲೆಲ್ಲ ಅದನ್ನು ಬಳಸಿ ಬೆಲ್ಲ ಮಾಡ್ತಿದ್ರು. ಅದಕ್ಕೆ ಯಾವುದೇ ಕೆಮಿಕಲ್ ಬಳಸ್ತೇನೆ ಕೆಂಪು ಬೆಲ್ಲ, ಬಿಳಿ ಬೆಲ್ಲ ಅದೆಲ್ಲ ಬರ್ತಿತ್ತು. ಬಟ್ ಈಗ ಕೆಮಿಕಲ್ ಹಾಕಿ ಬೆಲ್ಲಗಳನ್ನು ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಅದು ಅದ್ರ ಮೌಲ್ಯತೆ ಕಳ್ಕೊಂಡದೆ ಈಗಿನ ಬೆಲ್ಲ ಅಂತ ನನ್ನ ಭಾವನೆ. ಬಟ್ ಹಿಂದೆ ಮಾಡ್ತಿದ್ದು ಚೇಣಿ ಕಬ್ಬು ಏನಿತ್ತು ಅದು ನಾನು ಹುಡುಕಿದ ಮಟ್ಟಿಗೆ ನಾನು ಅಭಿವೃದ್ಧಿ ಪಡಿಸೋಕ್ಕೆ ನಾನೇ ಪ್ರಯತ್ನ ಪಡ್ತೀನಿ, ಒಬ್ಬ ರೈತನ ಆಗ್ಬಿಟ್ಟು. ಬಟ್ ಅದು ನಮಗೆ ಸಿಗ್ತಿಲ್ಲ. ತಮ್ಮ ಮಾರ್ಗದರ್ಶನದಲ್ಲಿ ಇಲ್ಲೆಲ್ಲರೂ ಸಿಕ್ಕಿದ್ರೆ ನನಗೆ ಅದರದ್ದು ತಳಿ ಬೇಕು. ಅಥವಾ ಕೆಂಪು ಮೋರಿಸ್ ಅಂತೇಳಿ ಸಿಗುತ್ತೆ ನಮಗೆ ಹಿಂದಿಂದು, ಅದು ತಳಿ ಬೇಕಿತ್ತು. ಅದೇನಾದ್ರು ಸಿಕ್ಕಿದ್ರೆ ತಮ್ಮಲ್ಲಿ ಕೇಳ್ಕೊಳ್ಳೋಕ್ಕೆ ಅಂತೇಳಿ ಕೇಳಿದೆ. ಓಕೆ, ಥ್ಯಾಂಕ್ ಯು. ಸೊ ಈ ಒಂದು ಪ್ರಶ್ನೆಗೆ ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ ನಾನೇ ಮಾತಾಡ್ತೀನಿ. ಸೊ ಇಲ್ಲಿ ನಮ್ಮಲ್ಲಿ ಈಗ ನೀವು ಎರಡು ವಿಚಾರ, ಒಂದು ಪರ್ಟಿಕ್ಯುಲರ್ ಆಗಿ ಒಂದು ತಳಿ ಬಗ್ಗೆ ಕೇಳಿದ್ರಿ, ಮತ್ತು ಇನ್ನೊಂದು ಈ ಕೆಮಿಕಲ್ನ ಉಪಯೋಗಿಸ್ದೆ ನಾವು ಯಾವ ರೀತಿ ಒಂದು ಬೆಲ್ಲವನ್ನು ಅದನ್ನು ಉತ್ಪಾದನೆ ಮಾಡಬೇಕು, ಅದಕ್ಕೆ ಏನು ಸಪೋರ್ಟ್ ಸಿಗುತ್ತೆ ಅನ್ನೋದು ಕೂಡ ತಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ಡೈರೆಕ್ಷನಲ್ಲಿ ನಮ್ಮ ಇಲ್ಲಿ ವಿ ಸಿ ಫಾರಮ್ ಇಲ್ಲೇ ಒಂದು ಜಾಗರಿ ಪಾರ್ಕ್ ಅಥವಾ ಬೆಲ್ಲದ ಪಾರ್ಕ್ ಅಂತ ಇದೆ. ಇಲ್ಲಿ ಕೆಮಿಕಲ್ನ ಉಪಯೋಗಿಸ್ದೆ ಯಾವ ರೀತಿ ಒಂದು ಬೆಂಡೆಕಾಯಿದು ಒಂದು ಎಕ್ಸ್ಟ್ರಾಕ್ಟ್ನ ಉಪಯೋಗಿಸ್ಕೊಂಡು ಕೆಮಿಕಲ್ ಫ್ರೀ ಜಾಗರಿ ಪ್ರೊಡಕ್ಷನ್ ಇಲ್ಲೇ ಮಾಡ್ತಾ ಇದ್ದಾರೆ. ಸೊ ತಂತ್ರಜ್ಞಾನ ಅವೈಲೇಬಲ್ ಇದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ತಳಿ ವಿಜ್ಞಾನಿಯಿಂದ ಹಿಡಿದು ಬೇಸಾಯ ಶಾಸ್ತ್ರದ ಕಬ್ಬಿಗೆ ಸಂಬಂಧಪಟ್ಟಂಥ ವಿಜ್ಞಾನಿಗಳೇ ನಮ್ಮಲ್ಲಿ ಇದ್ದಾರೆ. ಇಲ್ಲ ನಮ್ಮಲ್ಲೇ ಒಂದು ಕೃಷಿ ನವೋದ್ಯಮವನ್ನು ಸಪೋರ್ಟ್ ಮಾಡೋಕ್ಕೆ ಏನು ಇನ್ಕ್ಯುಬೇಷನ್ ಸೆಂಟರ್ ಅಂತ ಇರೋದ್ರಿಂದ ಈ ಒಂದು ಉದ್ಯಮದಲ್ಲಿ ಏನಾದ್ರು ತಾವು ತೊಡಗಿಸ್ಕೋಬೇಕು ಅಂತ ಆಸಕ್ತಿ ಇತ್ತು ಅಂದರೆ ಕೃಷಿ ಮೇಳ ಕಳೆದ ನಂತರ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ. ಸೊ ಡೆಫಿನೆಟಾಗಿ ಬಂದು ಯಾರನ್ನಾದರೂ ಜಾಗರಿ ಪಾರ್ಕ್ ಅಂತ ಕೇಳಿ, ಇಲ್ಲಾಂದರೆ ನನ್ನ ಹೆಸರು ಹೇಳ್ಬಿಟ್ಟು ದೀಪಕ್ ಅಂತಲೇ ಕೇಳಿ. ಸೊ ನನ್ನ ಹತ್ರ ಬನ್ನಿ, ಒಂದು ನಿಮಗೆ ಪ್ರಾಪರ್ ಕನೆಕ್ಷನ್ ಮಾಡಿಸಿ. ಅದಕ್ಕೊಂದು ಪ್ರೊಸೀಜರ್ ಇರ್ತದೆ. ಈ ಇನ್ಕ್ಯುಬೇಷನ್ ತೊಗೋಬೇಕು ಅಂತಂದರೆ ಆ ಒಂದು ಮಾರ್ಗಸೂಚಿಯ ಒಂದು ಇದರ ಪ್ರಕಾರ ನಿಮಗೆ ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ ಏನು ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಡೆಫಿನೆಟಾಗಿ ನಾವು ಒದಗಿಸ್ಕೊಡ್ತೀವಿ. ಮತ್ತು ಮಾಹಿತಿಯನ್ನು ಕೂಡ ಸಂಬಂಧಪಟ್ಟ ವಿಜ್ಞಾನಿಗಳಿಂದ ನಿಮಗೆ ನಾವು ತಲುಪಿಸ್ಕೊಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಇನ್ಯಾರ್ದಾದ್ರೂ ಪ್ರಶ್ನೆಗಳಿದೆಯಾ? ಈಗ ಉದಾಹರಣೆಗೆ ನಿಮ್ಗೆ ಇನ್ನೂ ಐಡಿಯಾ ಬರ್ತಾ ಇಲ್ಲ ನಾವು ಹೆಂಗೆ ಮಾಡ್ಕೋಬೇಕು ಅನ್ನೋದೇ ಆಯಿತು ಅನ್ನೋದಾದರೆ, ಈಗ RNR ಭತ್ತ ಎಲ್ಲರಿಗೂ ಗೊತ್ತಿದೆ. ಸೊ RNR ಭತ್ತನ ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ನನಗೆ ಗೊತ್ತಿರೋ ಪ್ರಕಾರನೇ ಇಲ್ಲಾಂದ್ರೆ ಒಂದು 20-30 ಸಾವಿರ ಎಕರೆಗಳಲ್ಲಿ ಬೆಳೀತಾ ಇದ್ದೀವಿ. ಇದು ಒಂದು ನ್ಯೂಸಲ್ಲೂ ಕೂಡ ಇದೆ. ಏನಂತ, ತುಂಬ ಲೋ ಗ್ಲೈಸೆಮಿಕ್ ಇಂಡೆಕ್ಸನ್ನು ಹೊಂದಿರತಕ್ಕಂಥ ಒಂದು ಭತ್ತ. ಸೊ ಇದನ್ನು ತಾವು ಸೇವನೆ ಮಾಡೋದ್ರಿಂದ ಯಾರಿಗೆ ಒಂದು ಮಧುಮೇಹ ಅಂದರೆ ಡಯಾಬಿಟಿಸ್ ಯಾರು ಇರುತ್ತೆ ಅವ್ರಿಗೆ ಇದು ಒಂದು ರಾಮಬಾಣ ಅಂತ ಒಂದು ಸ್ಟೇಟ್ ಎಡಿಷನ್ನಲ್ಲೇ ಫ್ರಂಟ್ ಪೇಜ್ ನ್ಯೂಸ್ ಕೂಡ ಆಗಿತ್ತು. ಇದನ್ನು ನೀವೇ ಏನು ಮಾಡ್ತಾ ಇದ್ದೀರಿ ಅಂದರೆ, ನೀವು ಉಪಯೋಗಿಸ್ತಾ ಇಲ್ಲ, ಬೆಳೆದು ಅದನ್ನು ಸುಮ್ಮನೆ ಮಾರ್ಬಿಡ್ತಾ ಇದ್ದೀರಿ. ಈಗ ನೀವು ಅಮೆಝಾನ್ಗೆ ಹೋಗಿ ಅಥವಾ ಬಿಗ್ ಬಾಸ್ಕೆಟ್ಗೆ ಹೋಗಿ ಈ ಆನ್ಲೈನ್ ಶಾಪಿಂಗ್ ಏನು ತಾಣಗಳಿದ್ದಾವೆ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಇದೇ RNR ಅಕ್ಕಿಯನ್ನು ಒಂದು 120 ರೂಪಾಯಿಯಿಂದ 250 ರೂಪಾಯಿ, ಒಂದಷ್ಟು ಕಡೆ ಆರ್ಗ್ಯಾನಿಕ್ ಅಂತ ಬಂದಂಥ ಮೂಲದಿಂದ ಬಂದಂಥ RNR ಆದರೆ 400 ರೂಪಾಯಿ ತನಕನೂ ಕೂಡ 1 kgಗೆ ಮಾರಾಟ ಆಗ್ತಾ ಇದೆ. ಸೊ ಈ ಒಂದು ಮಾಹಿತಿಯನ್ನೇ ನೀವು ಒಂದು ಬಿಸ್ನೆಸ್ ಆಗಿ ಯೂಸ್ ಮಾಡಿಕೊಂಡು, ಈಗ ಫಾರ್ ಎಕ್ಸಾಂಪಲ್ಲು ನಿಮ್ಮ ಮಕ್ಕಳೇ ಒಂದು ಸಾಫ್ಟ್ವೇರ್ ಉದ್ಯಮದಲ್ಲಿ ಬೆಂಗಳೂರಲ್ಲಿ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಗ್ರಾಹಕ ಒಂದು ಕಸ್ಟಮರ್ ಬೇಸ್ ಇರುತ್ತೆ. ಸೊ ಡೆಫಿನೆಟಾಗಿ ಅದನ್ನು ಉಪಯೋಗಿಸ್ಕೊಂಡು ಅಲ್ಲೇ ಕೂಡ ಒಂದು ಸಣ್ಣದಾಗಿ ಒಂದು ಉದ್ಯಮವನ್ನು ಕೂಡ ತಾವು ಶುರು ಮಾಡ್ಬೋದು. ಇದು ಜಸ್ಟ್ ನಿಮಗೆ ಒಂದು ಅರ್ಥ ಆಗಲಿ ಅನ್ನೋಕ್ಕೆ ನಾನು ಒಂದು ಸಿಂಪಲ್ ಆಗಿ ಉದಾಹರಣೆ ಕೊಟ್ಟಿದ್ದು. ಈ ಒಂದು ಡೈರೆಕ್ಷನಲ್ಲಿ ಬೇರೆ ಯಾವುದಾದ್ರೂ ಆಗಿರ್ಬೋದು. ಏನಾದರೂ ಪ್ರಶ್ನೆ ಇತ್ತು ಅಂದರೆ ದಯವಿಟ್ಟು ಕೇಳ್ಬೋದು. ಮೈಕ್ ಇಲ್ಲಿ ಕೊಡಿ ಮುಂದೆ. ನಮಗೆ ಬೇವಿನ ಹಿಂಡಿ ಒರಿಜಿನಲ್ ಎಲ್ಲಿ ಸಿಗ್ತದೆ ಸರ್? ಪ್ರಶ್ನೆ ಇನ್ನೊಂದು ಸರ್ ಕೇಳಬೇಕು. ದಯವಿಟ್ಟು ಯಾರು ಮಾತಾಡ್ತಾ ಇರೋದು ನಿಂತ್ಕೊಂಡು ಮಾತಾಡಬೇಕು. ನಮಗೆ ಬೇವಿನ ಹಿಂಡಿ ಬೇಕಾಗಿದೆ. ಇವರೇ ಇಲ್ಲಿ ನಿಮಗೆ ಕೃಷಿ ನವೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳಿ. ಬೇವಿನ ಹಿಂಡಿ ಎಲ್ಲ ಕಡೆ ಅಂಗಡಿಗಳಲ್ಲೂ ಸಿಗುತ್ತೆ, ನಿಮಗೆ ಅದನ್ನು ತಗೋಬೋದು. ಕೃಷಿ ನವೋದ್ಯಮ ಮತ್ತು ಅದರಲ್ಲಿ ಈ ಹಣಕಾಸಿನ ಒಂದು ಸಹಾಯ, ನಿಮ್ಮ ಟೆಕ್ನಾಲಜಿನ ಯಾವ ರೀತಿ ನೀವು ಬಿಸ್ನೆಸ್ ಮಾಡ್ಕೋಬೋದು, ಅದಕ್ಕೆ ಏನು ನೆರವು, ಅದ್ರ ಬಗ್ಗೆ ಮಾತ್ರ ಪ್ರಶ್ನೆ ಕೇಳಬೇಕು. ಸರ್ ದೀಪಕ್ ಅವರೇ, ನೀವು ಬೇವಿನ ಹಿಂಡಿನ
ಒಂದು ಪಾಕೆಟ್ ಮಾಡಿ ಎಲ್ಲಿ ಮಾತಾಡ್ತಾ ಇದ್ದೀರಿ ಗೊತ್ತಾಗ್ತಾ ಇಲ್ಲ ನಮ್ಗೆ. ನ್ಯಾಚುರಲ್ ಗೊಬ್ಬರ ಯಾವ ತರ ಮಾಡಬೇಕು ಅಂತ ಒಂದು ಬಿಸ್ನೆಸ್ ಪ್ಲಾನ್ ತಗೊಂಡು ಬನ್ನಿ. ದೀಪಕ್ ಹತ್ರ ಬೇವಿನ ಹಿಂಡಿನ ಗೊಬ್ಬರ 10 kg ಒಂದಿಟ್ಟು ಮಂಡ್ಯ ಗೊಬ್ಬರ ಅಂತ ಹೆಸರಿಡಿದಕ್ಕೆ Yes, sir. KRS ಗೊಬ್ಬರ ಅಂತ ಹೆಸರಿಡಿ ಮಾರಾಟ ಮಾಡಿ. ಅದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ರೆ, ಬೇವಿನ ಹಿಂಡಿ ಇದ್ದರೆ ಅದನ್ನು ಯಾವ ಥರ ಮಾರಾಟ ಮಾಡ್ಬೋದು ಅಂತ ಏನಾದರೂ ಐಡಿಯಾ ಇದ್ದರೆ ಕೇಳಿ ಉತ್ತರ ಕೊಡ್ತೀವಿ. ಬೇವಿನ ಹಿಂಡಿನ ವ್ಯಾಪಾರ ಹೆಂಗ್ ಮಾಡಬೇಕು ಮೈಕ್ ಇಲ್ಲಿ ಕೊಡಿ ಮುಂದೆಗಡೆ ಅನ್ನೋದನ್ನ ಕೇಳಿ. ದಯವಿಟ್ಟು ಕೇಳಿ ಸರ್. ಸರ್, ನಮ್ಮ ಚಂದ್ರಪಟ್ಟಣ ತಾಲೂಕು ಮಧುಚಂದ್ರಣ್ಣವ್ರಿಗೆ ಇಲ್ಲಿ ಸುಮಾರು ನಾನಾ ಕಡೆ ಆರ್ಗಾನಿಕ್ ಬೆಲ್ಲಗಳವೆ. ಆರ್ಗಾನಿಕ್ ಬೆಲ್ಲಗಳು ಮಳಿಗೆಗಳಿದ್ದಾವೆ. ಒಂದು ಕಡೆ 100 ರೂಪಾಯಿ ಮಾಡ್ತಾರೆ, ಒಂದು ಕಡೆ 80 ರೂಪಾಯಿ ಮಾರ್ತಾರೆ. ಯಾವುದು ಒರಿಜಿನಲ್ ಬೆಲ್ಲ ಅನ್ನೋದು ಪುಡಿ ಯಾವುದು ಅನ್ನೋದು ಗೊತ್ತಾಗ್ತಿಲ್ಲ. ಇಲ್ಲಿ ಮಂಡ್ಯದಲ್ಲಿ ಸಾವಯವ ಬೆಲ್ಲ ಮಾಡೋರೆಲ್ಲ ಒರಿಜಿನಲ್. ಹಾಂ ನೀವು ಕಲರ್ ನೋಡಿದ್ರೆ ಗೊತ್ತಾಗತ್ತೆ. ಹಾಂ ಸೊ ನೀವು ತಗೋಬೋದು. ಒಬ್ಬೊಬ್ಬರು 100 ರೂಪಾಯಿ 80 ರೂಪಾಯಿ 80 ರೂಪಾಯಿನೇ ಕಮ್ಮಿ ಇರಬೇಕು. 80 ರೂಪಾಯಿ ಎಲ್ಲ ಒರಿಜಿನಲ್. ನಮ್ಗೆ ಗೊತ್ತಿರೋ ರೈತರ. ಸೊ ಖಂಡಿತವಾಗ್ಲೂ ಧೈರ್ಯ ಮಾಡಿ ತಗೋಬೋದು. ಅದು ಪುಡಿ ಒಳ್ಳೇದೇ ಅಣ್ಣ? ಪುಡಿ 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 ಥರ ಇರುತ್ತಲ್ಲ ಅದು ಒಳ್ಳೇದೋ ಇಲ್ಲ ಅಚ್ಚು ಬೆಲ್ಲ ಒಳ್ಳೇದೋ? ಅಚ್ಚ ಬೆಲ್ಲನೇ ಪುಡಿ ಮಾಡೋದು. ಹಾಂ ಫಸ್ಟ್ ಅಚ್ಚು ಮಾಡ್ತಾರೆ. ಅಚ್ಚು ಮಾಡಿದ್ಮೇಲೆ ಅದನ್ನ ಇದು ಮಾಡಿ ಪುಡಿ ಮಾಡ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಬಳಸಿ. ಅಡುಗೆಗಾದ್ರೆ ಅಚ್ಚ ಬೆಲ್ಲ ತಗೊಳ್ಳಿ, ಕಾಫಿ ಟೀಗಾದ್ರೆ ಪುಡಿ ಬೆಲ್ಲ ತಗೊಳ್ಳಿ. ಅದು ಪುಡಿ ಹಾಕಿದ್ರೆ ಒರಿಜಿನಲ್ ಬೆಲ್ಲ ಕಾಪಿ ಕಾಸುವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಒಡೆದಂಗೆ ಆಗುತ್ತೆ. ಅದು ಒರಿಜಿನಲ್ ಇದ್ರೆ ಆ ಥರ ಆಗುತ್ತೋ ಇಲ್ಲ ಏನಾಗುತ್ತೆ ಆ ಥರ? ಅಲ್ಲ ಅದು ಮಾಡೋ ವಿಧಾನ ಹಂಗೆ. ನೀವು ಕಾಯಿಸಿದ ಮೇಲೆ ಕೆಳಗಡೆ ಇಳಿಸಿದ್ಮೇಲೆ ಬೆಲ್ಲ ಹಾಕ್ಬೇಕು. ಕೆಳಗೆ ಇಳಿಸಿದ್ಮೇಲೆ ಕುದಿಬೇಕನ್ನ ಹಾಕದಾಗ ಹೊಡೆದೋಗುತ್ತೆ. ಹಾಂ 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 ಓಕೆ, ಧನ್ಯವಾದಗಳು. ಅಗೇನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನಾನು ಅವಕಾಶ ಏನು ಕೊಡ್ತಾ ಇದ್ದೀನಿ ಅದನ್ನ ತಪ್ಪಾಗಿ ತಿಳ್ಕೊತಾ ಇದ್ದೀರಿ ಅಂತ ನನ್ನ ಒಂದು ಇದು. ಕೃಷಿ ನವೋದ್ಯಮದ ಬಗ್ಗೆ ಮಾತ್ರ ಪ್ರಶ್ನೆಗಳನ್ನ ಕೇಳಿ ದಯವಿಟ್ಟು. ಮುಂದೆ ಇಲ್ಲೊಬ್ರು ಕೈ ಎತ್ತಿದ್ರು, ಮೈಕ್ ಕೊಡಪ್ಪ ಸರ್, ನಿಂತ್ಕೊಂಡು ಮಾತಾಡಿ. ಯಾಕೆಂದ್ರೆ ನಾವು ನಾಗಮಂಗಲದವರು, ನಾವು ತರಕಾರಿ ಬೆಳಿತೀವಿ. ನಮ್ಮಲ್ಲಿ ಊಜಿ ನಿಯಂತ್ರಣದ ಬಗ್ಗೆ ಒಂಚೂರು ಮಾಹಿತಿ ಆಗುತ್ತೆ. ಎಲ್ಲ ತರಕಾರಿಗೆ ಊಜಿ ಸಿಗುತ್ತೆ. ಇವರೇ ನಾನು ಪದೇ ಹೇಳ್ತಾ ಇದ್ದೀನಿ, ಕೃಷಿ ನವೋದ್ಯಮದ ಬಗ್ಗೆ ನಿಮಗೆ ಇಲ್ಲಿ ಎಲ್ಲ ವಿಭಾಗಗಳ ಮಳಿಗೆಗಳಿದೆ, ವಿಜ್ಞಾನಿಗಳಿದ್ದಾರೆ, ಅಲ್ಲಿ ಆ ಪ್ರಶ್ನೆ ಕೇಳಿ. ಕೃಷಿ ನವೋದ್ಯಮದ ಬಗ್ಗೆ ದಯವಿಟ್ಟು ಯಾವ ಉದ್ದೇಶಕ್ಕೆ ನಾವು ಇಲ್ಲಿ ಕೂತಿದ್ದೀವಿ ಆ ಉದ್ದೇಶದ ಮಾತ್ರ ಕೇಳಿದ್ರೆ ಅರ್ಥಪೂರ್ಣ ಆಗುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ವಿಜ್ಞಾನಿಗಳು, ಕೀಟ ವಿಜ್ಞಾನಿಗಳಿದ್ದಾರೆ, ನಿಮ್ಗೆ ಅದಕ್ಕೆ ಮಾಹಿತಿ ಕೊಡ್ತಾರೆ. ಯುವ ಜನತೆ ಪ್ರಶ್ನೆ ಕೇಳಬೇಕು ಡೆಫಿನೆಟ್. ಯಾಕಂದ್ರೆ ಈಗ ಕೃಷಿ ನವೋದ್ಯಮ ತೆಗೆದುಕೊಳ್ಬೇಕಾಗಿರೋರು, ಅದ್ರ ಜವಾಬ್ದಾರಿಯನ್ನು ಹೊರಬೇಕಾಗಿರೋರು ಯುವ ಜನತೆ. ಸೊ ದಯವಿಟ್ಟು ಯುವಕರು ಪ್ರಶ್ನೆಗಳನ್ನ ಕೇಳಬೇಕು. ನಿಜವಲ್ಲೂ ಸರ್, ನೀವು ನಾಗಮಂಗಲದವರು ತರಕಾರಿ ಬಗ್ಗೆ ಪ್ರಶ್ನೆ ಕೇಳಿದ್ರಿ, ಅಲ್ಲಿ ರೋಗ ರುಜಿನಗಳು ಬರ್ತಾ ಇದೆ ಅಂತ. ನೀವೇನು ಮಾಡಬೇಕು ಅಂದರೆ, ಹೊರದೇಶಕ್ಕೆ ನಾಗಮಂಗಲದಿಂದ ತರಕಾರಿಗಳನ್ನು ನಾವು ರಫ್ತು ಮಾಡಬೇಕಿದ್ರೆ ಏನು ಗುಣಮಟ್ಟ ಬೇಕು, ಯಾರ್ಯಾರು ರಫ್ತಾರಿದ್ದಾರೆ, ನೀವು ಎಕ್ಸ್ಪೋರ್ಟ್ ಮಾಡ್ಬೋದಾ, ಈ ಥರ ಪ್ರಶ್ನೆ ಕೇಳಿ ನಾವು ಅದರಿಂದ ಮಾಹಿತಿ ಕೊಡ್ತೀವಿ. ಏನಂದರೆ ಬೇರೆ ದೇಶಕ್ಕೆ ರಫ್ತು ಮಾಡೋದಕ್ಕೆ ಗುಣಮಟ್ಟ ಏನು, ರಫ್ತುದಾರರು ಯಾರ್ಯಾರಿದ್ದಾರೆ, ನೀವೇ ರಫ್ತು ಮಾಡಬಹುದಾ, ನೀವೇ ಒಬ್ಬ ಉದ್ಯಮಿ ಆಗ್ಬೋದಾ, ಈ ಥರ ಪ್ರಶ್ನೆಗಳು ಬಂದರೆ ಇದಕ್ಕೆ ಸಮಂಜಸ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಇದು ಆ್ಯಕ್ಚುಲಿ ಒಂದು ಒಳ್ಳೆಯ ಅವಕಾಶ. ಯಾಕೆಂದರೆ ಇಲ್ಲಾಂದರೆ ಈ ಒಂದು ಇವ್ರನ್ನ ನೀವು ಮೀಟ್ ಮಾಡಬೇಕು ಅಂತಂದರೆ ಬೆಂಗಳೂರಿಗೆ ಹೋಗಬೇಕು, ಅವ್ರು ಹೇಳಿದ ದಿವಸ ಹೋಗಬೇಕು, ಖರ್ಚು ಮಾಡ್ಕೊಂಡು ಹೋಗಬೇಕು. ನಿಮ್ಮ ಮನೆಯ ಬಾಗಿಲಿಗೆ ಇವತ್ತು ಬಂದು ಇಲ್ಲಿ ಕೂತಿದ್ದಾರೆ, ಅವಕಾಶನ ಉಪಯೋಗಿಸ್ಕೊಳ್ಳಿ. ಹಲೋ ಸರ್, ನಂದು HD ಕೋಟೆ ತಾಲೂಕು ಮತ್ತು ಮೈಸೂರು ಜಿಲ್ಲೆಯಿಂದ ಬಂದಿದ್ದೀನಿ. ವೆಂಕಟೇಶ್ ರೆಡ್ಡಿ ವರ್ತಕರು ಮತ್ತು ಮಾರುಕಟ್ಟೆ ಮತ್ತು ವಹಿವಾರ. ನಾವು ಬೆಳೆಗಳು ಸಿರಿಧಾನ್ಯ ಬೆಳೆಗಳು ಬೆಳಿತೀವಿ, ಕಬ್ಬು ಬೆಳಿತೀವಿ, ಬಾಳೆ ಬೆಳಿತೀವಿ ಮತ್ತು ಯಾಲಕ್ಕಿ ಬೆಳಿತೀವಿ. ಮಾರ್ಕೆಟಿಂಗು ಚೀಯಾ ಅಂದರೆ ಗೇಲು ಅಂತ ಇನ್ನೊಂದು ಹೆಸರು. ಅದಕ್ಕೆ ಮಾರ್ಕೆಟ್ ಎಲ್ಲಿದೆ ಅಂತ ನಮ್ಮ ರೈತರಿಗೆ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ನೀವೇನು ಮಾಹಿತಿ ಕೊಡ್ತೀರಾ? ಮಾರುಕಟ್ಟೆ ಒಂದು ಮಾಯಾಜಾಲ. ಆ ಮಾಯಾಜಾಲದಲ್ಲಿ ನಿಮ್ಮನ್ನು ಇಲ್ಲ ಅನಿಸ್ತಾರೆ ರೈತರನ್ನ. ಇದನ್ನು ಛೇದಿಸಬೇಕಿದ್ರೆ ಈ ಮಾರಾಟ ಮಾಹಿತಿ ಅನ್ನೋದು ಒಂದು ದೊಡ್ಡ ಆಯುಧ. ಮಾರಾಟ ಮಾಹಿತಿ, ಮಾರ್ಕೆಟ್ ಇನ್ಫಾರ್ಮೇಷನ್ ಅಂತ. ಇವಾಗ ನಿಮಗೆ ಅಗ್ಮಾರ್ಕ್ ನೆಟ್ ಅಂತ ಕೇಂದ್ರ ಸರ್ಕಾರ
ರಾಜ್ಯ ಸರ್ಕಾರದ್ದು ಕೃಷಿ ಮಾರಾಟ ವಾಹಿನಿ ಅಂತ. ತಾವು ಇದರಲ್ಲಿ ಮೊಬೈಲಲ್ಲಿ ಯಾವ ರಾಜ್ಯದಲ್ಲಿ ಯಾವ ಪ್ರಾಡಕ್ಟ್ಗೆ ಇವಾಗ ಒಂದು ಗಂಟೆ 58 ನಿಮಿಷಕ್ಕೆ ಬೆಲ್ಲ ಕೊಲ್ಲಾಪುರದಲ್ಲಿ ರೇಟ್ ಎಷ್ಟಿದೆ, ಎಷ್ಟು ವಹಿವಾಟಾಗಿದೆ, ಯಾರು ಖರೀದಿ ಮಾಡ್ತಾ ಇದ್ದಾರೆ, ಎಷ್ಟು ಎಕ್ಸ್ಪೋರ್ಟ್ ಆಯಿತು ಇವತ್ತು, ಈ ಎಲ್ಲ ಮಾಹಿತಿ ತಾವು ಪಡೀಬೋದು. ಎಲ್ಲಿ ಅನಕಾಪಲ್ಲಿ ವಿಶಾಖಪಟ್ಟಣಂ ಹತ್ರ ಬೆಲ್ಲ, ಕೊಲ್ಲಾಪುರ ಅಥವಾ ಮಹಾಲಿಂಗಪುರ ಬೆಲ್ಲ ಎಲ್ಲಿ ಹೋಗ್ತಾ ಇದೆ, ಎಷ್ಟು ವ್ಯಾಪಾರ ಆಯಿತು, ಯಾರು ವ್ಯಾಪಾರಸ್ಥರು, ಎಷ್ಟು ರೇಟ್ ಆಯಿತು, ಈ ಅಗ್ಮಾರ್ಕ್ ನೆಟ್ 1, ಕೃಷಿ ಮಾರಾಟ ವಾಹಿನಿ 1 ಎರಡರಲ್ಲಿ ಸಿಗುತ್ತೆ. ನೀವು ಒಂದು ಎಕ್ಸ್ಪೋರ್ಟರ್ ಆಗಿ, ಬೆಲ್ಲದ ಎಕ್ಸ್ಪೋರ್ಟರ್ ಆಗಿ ನಾನು ಒಬ್ಬ ವ್ಯಾಪಾರಸ್ಥ ಆಗಬೇಕು, ಉದ್ಯಮಿ ಆಗಬೇಕು ಅನ್ನೋದನ್ನು ಪ್ರಶ್ನೆ ಕೇಳಿ ಸರ್ ತಾವು. ಸರ್ ನಾವು ನಮ್ಮ ರೈತರಲ್ಲಿ ನಾವು ಉದ್ಯೋಗಿ ಮಾಡಬೇಕಾದ್ರೂ ನಮ್ಮ ರೈತರಲ್ಲಿ ಏನೇ ಬೆಳೆ ಬೆಳಿಬೇಕಾದ್ರೂ ಭಾಳ ಆಗಲಿ ಪ್ರತಿಯೊಂದಾಗಲೂ ಬೆಲೆ ರೈಟ್ ಇಲ್ಲ ಸರ್. ನಮಗೆ ಮಾರ್ಕೆಟಿಂಗೇ ಇಲ್ಲ ನಮಗೆ. ನೀವು ಹೇಳಿದ್ರಲ್ಲ ಇವಾಗ ಮಾಯಾಜಾಲದ ಮಾರ್ಕೆಟ್ ಅಂತ. ಸರ್ ಒಂದು ನಿಮಿಷ, ಆ ಥರ ನೀವು ಚಿಯಾ ಬೆಳೀತಾ ಇದ್ದೀರಲ್ಲ, ಯಾರಿಗೆ ಬೆಳೀತಿದ್ದೀರಾ? ನಾವು ಚಿಯಾ ಯಾರಿಗೆ ಬೆಳೀತಿದ್ದೀರಾ? ನಿಮ್ಮ ಬೆಳೀತಾ ಇರೋದು ಯಾವನೋ ತಿಂತಾರೆ ಅಂದ್ಬಿಟ್ಟು ನಿಮ್ಮ ಹುಣಸೂರಲ್ಲಿ ಬೆಳೆದ್ರ ಇದಲ್ಲ. ನೀವು ನಮ್ಮ ರೈತರದ್ದು ಇವತ್ತು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ, ಅವ್ರ ಮನೆಗೆ ಅವ್ರ ಊರಿಗೆ ಬೆಳೀತಿಲ್ಲ, ಯಾವನ್ನೋ ಬೇರೆಯವ್ರು ಬೆಳೀತಾರೆ. ನಮ್ಮ ಮಂಡ್ಯದಲ್ಲಿ ಕಬ್ಬು ಬೆಳೀತಾರೆ ರೈತರು. ಯಾರಿಗೆ ಬೆಳೀತಾ ಇದ್ದಾರೆ ರೈತರು? ಯಾರಿಗೋಸ್ಕರ ಬೆಳೀತಾ ಇದ್ದಾರೆ? ಹೇಳಿದ್ನಲ್ಲ, ಕಬ್ಬಂದು ರೇಟ್ ಲೆಕ್ಕ ಕೊಟ್ಟಿದ್ದೀನಲ್ಲ, ವರ್ಷಕ್ಕೆ 40,000 ರೂಪಾಯಿ ಮಾಡ್ತಾರೆ. ಶುಗರ್ ಫ್ಯಾಕ್ಟ್ರಿ ಅವ್ನು ವರ್ಷಕ್ಕೆ 1 ಲಕ್ಷ ರೂಪಾಯಿ ಮಾಡ್ತಾನೆ 1 ಎಕರೆ ಕಬ್ಬಲ್ಲಿ. ಸರ್ಕಾರ 36,000 ಕೋಟಿ ಮಾಡುತ್ತೆ. ಯಾಕೆ? ನಿಮಗೆ ಬೆಳ್ಕೊಳ್ರಿ, ನಿಮ್ಮ ಮನೆಗೆ ಬೆಳೀರಿ, ನಿಮ್ಮ ಊರಿಗೆ ಬೆಳ್ಕೊಳ್ಳಿ, ಅಲ್ಲಿದೆ ಮಾರ್ಕೆಟು. ಮಾರ್ಕೆಟ್ ಎಲ್ಲ ಇದಿಲ್ಲ. ನೀವು ಪ್ರಾಬ್ಲಮ್, ನಮ್ಮ ರೈತರ ಪ್ರಾಬ್ಲಮೇ ಇದು. ಚಿಯಾ ನಿಮ್ಮೂರಲ್ಲಿ ಎಷ್ಟು ಜನ ಚಿಯಾ ತಿಂತಾರೆ ಹೇಳ್ರಿ? ಚಿಯಾ ರೈಟ್ ಇದೆ ಸರ್, 20,000 ಗಂಟೆ ಚಿಯಾ ಆಯ್ತು ಇವಾಗ. ನಿಮ್ಮೂರಲ್ಲಿ ಚಿಯಾ ಎಷ್ಟು ಜನ ತಿಂತಾರೆ? ಚಿಯಾ ಈಗ ನಮ್ಮ ರೈತರಲ್ಲಿ ಚಿಯಾ ಜಾಸ್ತಿ ಬಳಸಲ್ಲ. ಜಾಸ್ತಿ ಈಗ ನೀವು ಹೇಳಿದ್ರಲ್ಲ, ನೀವು ಬೇರೆ ಹೊರದೇಶಕ್ಕೆ ರಫ್ತಾಗುತ್ತೆ. ನಮ್ಮ ರೈತರು ಫಸ್ಟ್ ಅವ್ರ ಮನೆಗೆ ಅವ್ರ ಊರಿಗೆ ಬೆಳೆದ್ರೆ ಅದೇ ದೊಡ್ಡ ಮಾರ್ಕೆಟೇ. ಅದು ಬೇರೆ ಬೆಳೆಯೋದಲ್ಲ. ನಮ್ಮ ಊರಿಗೆ ಬೆಳ್ಕೊಳ್ಳಿ. ನಿಮ್ಮೂರಲ್ಲಿ ತರಕಾರಿ ತಿನ್ನೋರು ಯಾರು? ನಮ್ಮ ರೈತರೆಲ್ಲ ತಿಂತಾರೆ. ಅವ್ರ ರೇಟ್ ಸಿಗಲ್ವಾ ನಿಮ್ಗೆ? ನಿಮ್ಮ ಊರಿಗೆ ನೀವು ಸಪ್ಲೈ ಮಾಡಿದ್ರೆ ತಿಂಗಳಿಗೆ 1 ಎಕರೆಲ್ಲಿ 1 ಲಕ್ಷ ದುಡಿಬೋದು. ಅಂದರೆ ನಮ್ಮ ರೈತರು ನಾವು ಒಂದೇ ತಾಲೂಕು ಮಟ್ಟದಲ್ಲಿ ಬೆಳೆಯಲ್ವಲ್ಲ ಸರ್, ಎಲ್ಲ ಬೆಳೀತಾರೆ. ಈಗ ನೋಡಿ, ಟೊಮಾಟೋಗೆ ರೈಟ್ ಐತೆ, ಎಲ್ಲ ಟೊಮಾಟೋನೇ ಹಾಕ್ತಾರೆ. 70 ರಿಂದ 80 ಥರ ಪದಾರ್ಥಗಳನ್ನ ತಿಂಗಳಿಗೆ ಬಳಸ್ತಾರೆ ಮನೇಲಿ, ಆಯ್ತಾ? ಅದನ್ನ ನೀವು ಬೆಳ್ಕೊಂಡ್ರೆ ನಿಮ್ಮ ಊರಲ್ಲೇ ನಿಮ್ಮ ಮಾರ್ಕೆಟ್ ಇದೆ. ಎಲ್ಲೋ ಹೊರಗಡೆ APMCಗೆ ಹೋಗ್ಬೇಕಾಗಿಲ್ಲ, ಇಲ್ಲ ಹೊರಗಡೆ ಹೋಗಿ ಈ ಥರ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಕಾಮನ್ ಸೆನ್ಸು, ಉದ್ಯಮಿ ಆಗಬೇಕಲ್ವ ನೀವು? ನಿಮ್ಮೂರಲ್ಲಿ ಫಸ್ಟ್ ಉದ್ಯಮಿ ಆಗಿ, ನಿಮ್ಮೂರಲ್ಲಿ ನಿಮ್ಮ ಉದ್ಯಮನ ಎಸ್ಟಾಬ್ಲಿಷ್ ಮಾಡಿ, ಆಮೇಲೆ ಹೊರಗಡೆ ನಿಮ್ಮೂರಿಗೆ ಸಪ್ಲೈ ಮಾಡೋಕ್ಕಾಗಲ್ಲ ನೀವು. ಸರ್ ಈಗ ಊರಲ್ಲಿ ಸಪ್ಲೈ ಮಾಡೋಕ್ಕಾಗಲ್ಲ ಅಂತ ನಮ್ಮಂಥ ರೈತರು ಬೇಕಾದಷ್ಟು ಅವರಲ್ಲ ಸರ್, ಸಪ್ಲೈ ಆಗಲೇ ಆಗುತ್ತೆ. ಪ್ರತಿಯೊಬ್ಬರಿಗೂ ಸಪ್ಲೈ ಮಾಡಲೇ ಬರ್ತೀವಿ. ಆದರೆ ಬೆಲೆ ರೈಟ್ ಇವತ್ತುವರೆಗೂ ರೈತನಿಗೆ ಈಗಲ್ಲ, ಮತ್ತೊಂದು ಸಲ ಹೇಳ್ತೀನಿ, ಪ್ರತಿಯೊಂದು ಬೆಳೆಗೂ ರೈತನಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಸುಧಾ ರೈತನಿಗೆ ಬೆಲೆ ಸಿಗ್ತಾ ಇಲ್ಲ ಸರ್. ಬೆಂಬಲ ಬೆಲೆ ಒಂದು ಕಡೆ ಆಯಿತು. ಮಧುಚಂದನ್ ಹೇಳ್ತಾ ಇರೋದೇನೆಂದರೆ, ಪ್ರಪಂಚದಲ್ಲಿ ಒಟ್ಟು ಜನಸಂಖ್ಯೆ 800 ಕೋಟಿ ಇದೆ. ಪ್ರಪಂಚದ ಜನಸಂಖ್ಯೆ 800 ಕೋಟಿ. ಭಾರತ ದೇಶದಲ್ಲಿ 150 ಕೋಟಿ. ಭಾರತ ದೇಶ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ. ನಮ್ಮ ಈ 150 ಕೋಟಿ ತಿನ್ನೋದಕ್ಕೆ ಏನೇನು ಬೇಕು ಫಸ್ಟ್ ನಾವು ಇದನ್ನು ನೋಡೋಣ. ನಮ್ಮ ದೇಶ, ನಮ್ಮ ಊರು, ಇದನ್ನು ಪೊಟೆನ್ಷಿಯಲನ್ನು ನೀವು ಬಳಸ್ಕೊಳ್ಳಿ ಅಂತ ಮಧುಚಂದನ್ ಅವರು ಹೇಳ್ತಾ ಇರೋದು. 800 ಕೋಟಿ ಜನಸಂಖ್ಯೆ, 150 ಕೋಟಿ ನಮ್ಮ ಜನಸಂಖ್ಯೆ, ಇದನ್ನು ಟಾರ್ಗೆಟ್ ಮಾಡಿ ಇದೇ ದೊಡ್ಡ ವ್ಯಾಪಾರ ಅವಕಾಶ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್ ಹೇಳಿ ಅಮ್ಮ. ಅವ್ರು ಕೇಳ್ತಾ ಇರೋದು ಬೆಲೆ ಸಿಕ್ಲಿ, ರೈತರಿಗೆ ಬೆಲೆ ಸಿಕ್ಲಿ ಅಂತ ಹಲವಾರು ಮಾಹಿತಿಗಳು ಕೊಟ್ಟು ಅವರು ಕೇಳ್ಕೊಂಡ್ರು. ಇಲ್ಲಿ ಬೆಲೆ ಬಗ್ಗೆ ಅವ್ರು ಕೇಳ್ತಾವ್ರೆ. ಅಂದರೆ ನಮಗೂ ಅನ್ಸೋದು ಏನಂತಂದರೆ, ಈಗ ರೈತರು ನಮ್ಮ ಹಳ್ಳಿಲಿ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ನಾವು ಬೆಳ್ಕೊಂಡಾಗ ಅದು ಪಾಠ ಕಲಿಸ್ಬೇಕು. ಆದರೆ ನಾವು ಕಲಿತೇ